ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಕರ್ಡ್ ರೈಸ್, ಮೊಸರನ್ನ ಅಂತಾರಲ್ಲ ಅದು. ಯಾಕಂದ್ರೆ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಬಹಳ ಇಷ್ಟವಾಗ್ತದ. ನಾ ಮಾಡ್ತಾರ ನೀವು ಮನೇಲಿ ಮಾಡಿ ಇದು ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇದು ನಾನು ದಪ್ಪನ ಅಕ್ಕಿ ತಗೊಂಡಿದ್ದೀನಿ, ರೇಷನ್ ಅಕ್ಕಿನೂ ಅಂತಾರೆ ಇದಕ್ಕೆ. ನಾನು 1 ತಾಸಷ್ಟು ನೆನೆದಕ್ಕೆ ಹಾಕ್ತೀನಿ. ಇವಾಗ ಚೆನ್ನಾಗಿ ತೊಳ್ಕೋಬೇಕು. ತೊಳೆದು ನಾನು ಇದ್ರಲಿಂತ್ರ ಒಂದ್ ಕಪ್ ಅಷ್ಟು ತಗೊಂಡಿದ್ದೀನಿ. ಇದು ಮಾಪ್ ಅಂತಾರೆ. ಇದು ಅರ್ಧ ಕೆಜಿ ಆಗ್ತದ ಇದಕ್ಕೆ ಅಕ್ಕಿಗೆ. ಇದು ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ಇವಾಗ ನಾನು ಚೆನ್ನಾಗಿ ತೊಳೆದು 1 ತಾಸಷ್ಟು ನೆನೆಸ್ಬೇಕು ಇದಕ್ಕೆ, ಯಾಕಂದ್ರೆ ಚೆನ್ನಾಗಿ ಇಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಅಕ್ಕಿ ಚೆನ್ನಾಗಿ 1 ತಾಸಷ್ಟು ನೆಂದಿದೆ. ನಾನು ಇದಕ್ಕೆ ಉಪ್ಪು ಹಾಕಿ, ಆವಾಗಲೇ ನೀರು ಚೆನ್ನಾಗಿ ತೊಳೆದಿಟ್ಟಿದ್ದೆ ಅಲ್ವಾ, ಅದಕ್ಕಾಗಿ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿ ಇದು ವಿಸಲ್ ಹಚ್ಕೋಬೇಕು. 2 ವಿಸಲ್ ಆಗ್ಬೇಕಾಗ್ತದ. ನಾನು ವಿಸಲ್ ಮಾಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಒಲಿ ಮೇಲೆ ಇಟ್ಕೊಳ್ಳೋಣ. ಇವಾಗ ವಿಸಲ್ ತೆಗೋಣ. ನೋಡಿ ಹೀಗೆ ಮೆತ್ತಗೆ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ರೈಸ್. ಇದು ಬಿಸಿ ಇದೆ. ಇವಾಗ ಇದು ಆರ್ಲಿಕ್ಕೆ ಬಿಡ್ಬೇಕಾಗ್ತದ. ನಾನು ಬುಟ್ಟಿಯಲ್ಲಿ ಇಲ್ಲಾಂದ್ರೆ ಒಂದು ಬಾಂಡೆಯಲ್ಲಿ ತೆಗೆದಿಟ್ಕೋಬೇಕು. ಇವಾಗ ಸ್ವಲ್ಪ ಹೊತ್ತು ಫ್ಯಾನಿಗೆ ಆರ್ಲಿಕ್ಕೆ ಬಿಡೋಣ. ಇವಾಗ ನಾನು ಬೆಳ್ಳುಳ್ಳಿ ಜಜ್ತಾ ಇದ್ದೀನಿ. ಸ್ವಲ್ಪ ಬಹಳ ಸಣ್ಣಗೂ ಜಜ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ಜಜ್ಜಿ. ನೋಡಿ ಫ್ರೆಂಡ್ಸ್, ಹೀಗೆ ಜಜ್ಕೊಂಡಿದ್ದೀನಿ. ಇದು ಒಂದು ಏಲಕ್ಕಿ ಜಜ್ಕೋತಾ ಇದ್ದೀನಿ. ನೋಡಿ ಏಲಕ್ಕಿನ ಜಜ್ಜಿ ಇಟ್ಕೋತಾ ಇದ್ದೀನಿ ಫ್ರೆಂಡ್. ಇವಾಗ ಒಂದು ದಾಳಂಬ್ರಿ ಹಣ್ಣು ತಗೊಂಡಿದ್ದೀನಿ. ಮತ್ತೆ ನಾನು ಇದೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟಿದ್ದೀನಿ ಕಾಳುಗಳು. ಇದು ಒಂದು ಉಳ್ಳಾಗಡ್ಡಿ ತಗೊಂಡಿದ್ದೀನಿ, ಕೊತ್ತಂಬರಿ, ಏಲಕ್ಕಿ ಆವಾಗ್ಲೇ ತರಿಸಿದಂತ ಏಲಕ್ಕಿ ಜಜ್ಜಿಟ್ಟಿದ್ದೀನಿ, ಬೆಳ್ಳುಳ್ಳಿ, ಮತ್ತೆ 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ಹಾಕ್ತಾ ಹೋಗೋಣ. ಇದಕ್ಕೆ ರೈಸ್ ತಣ್ಣಗಾಗಿದೆ. ನೋಡಿ, ಹಸಿಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಇದು ಏಲಕ್ಕಿ ಶಿಪ್ಪಿ ತೆಗೆದು ಏಲಕ್ಕಿ ಪುಡಿ ಅಷ್ಟು ಹಾಕೋಬೇಕು, ಮತ್ತೆ ಕೊತ್ತಂಬರಿ, ಇದು ದಾಳಂಬ್ರಿ ಹಣ್ಣು. ನಾನು ಮನೇಲಿ ಮಾಡಿದಂತ 1 ಕಪ್ ಅಷ್ಟು ಮೊಸರು. ಗಟ್ಟಿಯಾಗಿ ಇರಬೇಕು ಮೊಸರು. ಇವಾಗ ಚೆನ್ನಾಗಿ ಇದು ಕಲಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಆವಾಗ್ಲೇ ಸ್ವಲ್ಪ ರೈಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಸ್ವಲ್ಪ ರುಚಿಗಾಗುವಷ್ಟು ಉಪ್ಪು ಹಾಕೋಬೇಕು, ಯಾಕಂದ್ರೆ ಮೊಸರು ಹಾಕಿರ್ತೆ ಅಲ್ವಾ, ಹುಳಿ ಹುಳಿಯಾಗಿ. ಅದಕ್ಕಾಗಿ ಸ್ವಲ್ಪ ಮೇಲಿಂದ ಉಪ್ಪು ಹಾಕೋಬೇಕಾಗ್ತದ. ನೋಡಿ, ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನಾನು ಇದಾದ್ಮೇಲೆ ಹೇಗೆ ಒಗ್ಗರಣೆ ಹಾಕ್ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಇದಕ್ಕೆ ಒಗ್ಗರಣೆ ಹಾಕಿ ಮಾಡಿದ್ರೆ ಬಹಳ ರುಚಿಕರವಾದಂತ ಮೊಸರನ್ನ ರೆಡಿ ಆಗ್ತದ. ಇವಾಗ ನಾವು ಕೂಡ ಹಾಕ್ಬೋದು, ಇಲ್ಲಾಂದ್ರೆ ಎಣ್ಣೆ ಕೂಡ ಹಾಕೋಬಹುದು. ಇದು ಒಗ್ಗರಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನಮ್ದು ಎಣ್ಣೆ ಮತ್ತೆ ಆಗ್ಲಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತಾ ಇದ್ದೀನಿ. 1 ತಗೊಂಡಿದ್ದೀನಿ ನಾನು.
ಇವಾಗ ಇದು ಸ್ವಲ್ಪ ತಣ್ಣಗಾಗ್ಬೇಕು. ಆದ್ಮೇಲೆ ರೈಸಲ್ಲಿ ಒಗ್ಗರಣೆಯನ್ನು ಹಾಕೋಬೇಕು. ಇವಾಗ ನೋಡಿ ತಣ್ಣಗಾಗಿದೆ. ನಾನು ಅದೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಮಸಾಲೆ ಒಗ್ಗರಣೆ ಹಾಕಿದಂಥದ್ದು ಮಸಾಲೆ ಹಾಕಿದ್ದೀನಿ. ಇವಾಗ ಮತ್ತೊಮ್ಮೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ಅದಕ್ಕೆ ಗೋಡಂಬಿ ಮತ್ತೆ ಗೋಡಂಬಿ ಕಟ್ ಮಾಡಿ ಹಾಕಿದ್ದೇನೆ. ಆವಾಗಲೇ ತೋರಿಸೋದು ನಾನು ಮರೆತೆ. ಇದಕ್ಕೆ ಗೋಡಂಬಿ ಕೂಡ ಹಾಕ್ಬಹುದು. ಇವಾಗ ಚಿಕ್ಕ ಚಿಕ್ಕದಾಗಿ ನಾನು ಉಂಡೆಯನ್ನು ಕಟ್ತಾ ಇದ್ದೀನಿ. ನೋಡಿ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಕಟ್ತಾ ಇದ್ದೀನಿ. ನಾನು ಚೆನ್ನಾಗಿ ಉಂಡೆಯನ್ನು ಕಟ್ಟಿ ಕೊಟ್ರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಬಹಳ ಇಷ್ಟಕರವಾದಂತ ಇದು ಕರ್ಡ್ ರೈಸ್ ರೆಡಿ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಮಾಡ್ತಿಂದು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರುಚಿ ರುಚಿಯಾದಂತ ಮೊಸರನ್ನ ನಾನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಹೀಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಟ್ರೆ ಬಹಳ ಇಷ್ಟಕರವಾಗಿ ಬಹಳ ಪ್ರೀತಿಯಿಂದ ತಿಂತಾರೆ. ನೀವು ಕೂಡ ಮನೇಲಿ ಮಾಡ್ತಿಂದು ಹೇಗಾಗಿದೆ ಅಂತ ನನಗೆ ತಿಳಿಸಿ. ನಾವು ಕೂಡ ತಿನ್ಬಹುದು. ಯಾವಾಗಾದ್ರೂ ನಮ್ಗೆ ಬೇಳೆ ಸಾರದು ಮಾಡ್ಲಿಕ್ಕೆ ಆಗ್ಲಿಲ್ದಾಗ ನಾವು ಮನೇಲಿದ್ದಂತ ಪದಾರ್ಥ ತಗೊಂಡು ಮಾಡಿ ತಿನ್ಬಹುದು. ಮತ್ತೆ ಹೆಲ್ದಿ ಕೂಡ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ನಮ್ಮ ಮಕ್ಕಳಿಗೆ ಬಹಳ ಇಷ್ಟವಾದಂತ ರೈಸ್ ಇದು. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕಾಗಿ.